ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಸಂಡೇ ಮಾರ್ನಿಂಗಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಶ್ರಾವಣ ಬಂತಲ್ಲ. ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಮನೆ ಕ್ಲೀನ್ ಮಾಡ್ತಿದ್ದೀರಾ? ಶ್ರಾವಣ ಬಂತಲ್ಲ, ಹಾಗಾಗಿ ಮತ್ತೆ ವರಮಹಾಲಕ್ಷ್ಮಿ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಒಂದು ಮಂತ್ ನಾವೇನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಫುಲ್ ವೆಜಿಟೇರಿಯನ್ ಫ್ರೆಂಡ್ಸ್ ನಾವು. ಇನ್ಮೇಲೆ ನಾನ್ ವೆಜ್ ಇನ್ಮೇಲೆ ಮಾಡೋದೇ ಇಲ್ಲ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ. ಹಸ್ಬೆಂಡಿಗೆ ಇವತ್ತು ರಜಾ ಇರೋದ್ರಿಂದ ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಇನ್ನೇನು ಶ್ರಾವಣ ಬಂದ್ಬಿಡ್ತಲ್ವಾ, ಸೊ ಹಾಗಾಗಿ ಮತ್ತೆ ಅವರಿಗೆ ರಜಾ ಸಿಗೋದಿಲ್ಲ, ಮತ್ತು ಹಬ್ಬಕ್ಕೇ ರಜಾ ಇರುತ್ತೆ. ಸೊ ನಾನು ಡೀಟೇಲಾಗೇನು ಶೂಟ್ ಮಾಡ್ಕೊಂಡಿಲ್ಲ, ಕ್ಲೀನ್ ಮಾಡೋದು ಸ್ಮಾಲ್ ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಡಿದ್ದೆ. ಸೊ ಮನೆ ಕ್ಲೀನ್ ಆಗ್ತಾ ಇದೆ. ಮತ್ತು ನೆಕ್ಸ್ಟು ಲಕ್ಷ್ಮೀ ಸೀರೆ ಅದೆಲ್ಲ ಶಾಪಿಂಗ್ ಮಾಡಬೇಕು. ಮನೆ ಕ್ಲೀನ್ ಆದಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀವಿ. ಸೊ ಕ್ಲೀನ್ ಆಯಿತು. ಇವಾಗ ಸ್ವಲ್ಪ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಮತ್ತು ಇವತ್ತು ತಿಂಡಿ ಏನು ಮಾಡಿಲ್ಲ, ಹೊರಗಡೆಯಿಂದಾನೇ ತಂದಿದ್ದಾರೆ. ಸೊ ತಿಂಡಿ ತಿಂದು ಪಾತ್ರೆಗಳನ್ನೆಲ್ಲ ಟೆರಸ್ ಮೇಲೆ ತೊಳಿತಾರೆ ಇವಾಗ. ಸೊ ಇವತ್ತು ತಿಂಡಿ ಬಂದು ಪಲಾವ್ ಮತ್ತು ಬನ್ಸ್ ತಂದಿದ್ದಾರೆ. ಸೊ ನನಗಂತೂ ಬನ್ಸ್ ಅಂದರೆ ತುಂಬ ಇಷ್ಟ. ಸೊ ಪಲಾವ್ ಕೂಡ ಚೆನ್ನಾಗಿತ್ತು. ಎಲ್ಲರೂ ಟಿಫನ್ ಮುಗಿಸಿದ್ವಿ. ಈ ಕಿಚನ್ನಲ್ಲಿ ವೈಟ್ ಟೈಲ್ಸ್ ಹಾಕಿರೋದ್ರಿಂದ ಇದು ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಆ ಎಣ್ಣೆ ಜಿಡ್ಡಿಗೆ ಒಂಥರ ಡಲ್ ಆಗೋಗುತ್ತೆ. ಸೊ ಆದಷ್ಟು ಹಸ್ಬೆಂಡೇ ಎಲ್ಲ ಒರೆಸೋದು ಈ ಟೈಲ್ಸ್ಗಳೆಲ್ಲ. ಸೊ ಇವರೇ ಜಾಸ್ತಿ ನನಗೆ ಕೆಲಸ ಮಾಡಿಕೊಡೋದು. ಇವಾಗ ಮಕ್ಕಳು ಬಿಡಲ್ಲ, ಸೊ ಅಮ್ಮ ಮತ್ತು ಇವರೇ ಮಾಡ್ತಾರೆ ಎಲ್ಲ. ಸೊ ನೀಟ್ ಮಾಡ್ತಾಯಿದ್ದಾರೆ. ಅದು ವಿಮ್ ಜೆಲ್ಲಲ್ಲಿ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ಕಿಟಕಿಗಳೆಲ್ಲ ಅಂತೂ ಸಿಕ್ಕಾಬಟ್ಟೆ ಗಲೀಜು ಧೂಳಾಗ್ತಾ ಇದೆ. ಸೊ ಪಾತ್ರೆನೆಲ್ಲ ಟೆರಸ್ ಮೇಲೆ ತಂದು ತೊಳಿತಾ ಇದ್ದಾರೆ. ಸೊ ಒಳಗಡೆ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಬೆಳಕಿ ಕಣ್ಣೆ ತೆಗಿಯೋಕ್ಕಾಗ್ತಾ ಇಲ್ಲ, ಸೊ ಬಿಸಿಲು ಕಣ್ಣಿಗೆ ಕುಗ್ತಾ ಇದೆ. ಕ್ಲೀನ್ ಎಲ್ಲ ಆಯಿತು. ನೆಲ ಒಂದು ಒರೆಸ್ಕೊತಾ ಇದ್ದಾರೆ ಈಗ. ಸೊ ಕ್ಲೀನ್ ಆದಮೇಲೆ ಕಿಚನ್ ಈ ಥರ ಆಯಿತು ನೋಡಿ. ಎಕ್ಸ್ಟ್ರಾ ಇದ್ದಿದ್ದು ಪಾತ್ರೆಗಳನ್ನೆಲ್ಲ ಮತ್ತೆ ಮೇಲಕ್ಕೆ ಇಟ್ಟಿದ್ದೀವಿ. ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀವಿ, ಸ್ವಲ್ಪನೇ ಇಟ್ಕೊಂಡಿದ್ದೀವಿ. ಡೈಲಿ ಯೂಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಉಳಿದಿದ್ದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀವಿ.